ಬೇನ್ ಅನ್ನುವಂಥ ಒಂದು ಕಂಪನಿಯಲ್ಲಿ ದೀಪೇಂದ್ರ ಗೋಯಲ್ ಸ್ವಲ್ಪ ದಿನ ಕೆಲಸ ಮಾಡ್ತಾರೆ. ಒಂದು ದಿನ ಆರ್ಡರ್ ಬುಕ್ ಮಾಡಬೇಕು ಅಂದಾಗ ಮೆನು ಸಿಗಲ್ಲ ಇವ್ರಿಗೆ. ಅವಾಗ ಡಿಸೈಡ್ ಮಾಡ್ತಾರೆ, ನಾನು ಯಾಕೆ ಒಂದು ಆನ್ಲೈನ್ ವೆಬ್ಸೈಟನ್ನು ಸ್ಟಾರ್ಟ್ ಮಾಡಿ ಅಲ್ಲಿಂದ ರೆಸ್ಟೋರೆಂಟ್ಗಳಿಂದ ಜನರಿಗೆ ಫುಡ್ ತಲುಪೋ ಥರ ಪ್ಲ್ಯಾನ್ ಮಾಡಬಾರ್ದು. ಎಸ್, ಪ್ಲ್ಯಾನ್ ಮಾಡ್ತಾರೆ. ಮಾಡಿದ ತಕ್ಷಣ ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ. ನೋ ಇನ್ವೆಸ್ಟರ್ಸ್, ನೋ ಆಫೀಸ್, ಜಸ್ಟ್ ಎಕ್ಸಿಕ್ಯೂಷನ್. ಮೊದಲು ಆನ್ಲೈನಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಅದನ್ನು ನಿಧಾನವಾಗಿ ಜನ ಅದನ್ನು ಪ್ರೀತಿಸೋಕೆ ಆರಂಭ ಮಾಡ್ತಾರೆ. ಅವಾಗ ಹುಟ್ಕೊಂಡದ್ದೇ ಝೊಮ್ಯಾಟೊ ಅನ್ನುವಂಥ ಒಂದು ಕಂಪನಿ. ಇವತ್ತು ಲಕ್ಷಾಂತರ ಯುವಕರಿಗೆ ಉದ್ಯೋಗ ಸಿಕ್ಕಿದೆ ಆ ಕಂಪನಿಯಿಂದ. ಬಟ್ ಕಂಪನಿ ಆರಂಭ ಆದ ತಕ್ಷಣ ಸಡನ್ ಆಗಿ ಗ್ರೋತ್ ಆಗಲಿಲ್ಲ. ಅದು ಕೂಡ ಹಲವಾರು ಸಮಸ್ಯೆಗಳನ್ನು ಎದುರಿಸಿತ್ತು. ಎಷ್ಟೋ ರೆಸ್ಟೋರೆಂಟ್ಗಳು ಪಾರ್ಟ್ನರ್ಶಿಪ್ ಮಾಡ್ಕೊಳ್ಳೋಕೆ ಮುಂದೆ ಬರಲಿಲ್ಲ. ಎಷ್ಟೋ ಟೆಕ್ನಿಕಲ್ ಚಾಲೆಂಜಸ್ಗಳು, ಮೊಬೈಲ್ಗಳು ಹ್ಯಾಂಗ್ ಆಗ್ತಾ ಇದ್ವು, ವೆಬ್ಸೈಟ್ ಬ್ಲಾಕ್ ಆಗ್ತಾ ಇತ್ತು, ವೆಬ್ಸೈಟ್ನಲ್ಲಿ ಟ್ರಾಫಿಕ್ ಸಿಕ್ಕಾಪಟ್ಟೆ ಒಂದೇ ಸಾರಿಗೆ ಬರ್ತಾ ಇತ್ತು. ಅಷ್ಟೇ ಅಲ್ಲ, ಜನ ಅಂತಾರೆ ಭಾರತದಲ್ಲಿ ಇದೆಲ್ಲ ನಡೆಯೋದಿಲ್ಲಪ್ಪ. ನಮ್ಮ ಜನ ಪೋಸ್ಟ್ ಆಫೀಸ್ನಿಂದ ಒಂದು ಪ್ರಾಡಕ್ಟ್ ತರಿಸ್ಕೊಳ್ಳೋಕೆ 40-50 ರೂಪಾಯಿ ಲೆಕ್ಕ ಹಾಕ್ತಾರೆ. ನಿನ್ನ ಫುಡ್ ಕಂಪನಿ ಹೇಗೆ ನಡೆಯುತ್ತೆ ಇಲ್ಲಿ, ನಿಂದು ಹೇಗೆ ಈ ವೆಬ್ಸೈಟ್ ನಡೆಯುತ್ತೆ ಅಂತ ನಗ್ತಾ ಇದ್ರು ಜನ. ಆದರೆ ದೀಪೇಂದ್ರ ಅವರ ಮಂತ್ರ ಒಂದೇ ಆಗಿತ್ತು, ಸ್ಟಾರ್ಟ್ ನೌ ಪರ್ಫೆಕ್ಟ್ ಲೇಟರ್. ಇವತ್ತು ಸ್ಟಾರ್ಟ್ ಮಾಡೋದು, ಆಮೇಲೆ ಅದನ್ನು ಪರ್ಫೆಕ್ಟ್ ಮಾಡೋದು. He did it. Today, Zomato is a big $1 billion ಕಂಪನಿ. ಬರೀ ಕಂಪನಿ ಮಾತ್ರ ಅಲ್ಲ, ಅದೊಂದು ರೆವಲ್ಯೂಷನ್. ಕೇವಲ ಐಡಿಯಾಗಳಿಂದ ಸ್ಟಾರ್ಟ್ಅಪ್ಗಳು ಹುಟ್ಕೊಳ್ಳೋದಿಲ್ಲ, ಎಕ್ಸಿಕ್ಯೂಷನ್ ಇಂದ ಹುಟ್ಕೊಳ್ಳುತ್ತೆ ಅನ್ನೋಕೆ ಇದೇ ಉದಾಹರಣೆ.